ಬಂಧುಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಮಾತ್ರ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಸರಿತಾ ಆಂಟಿ ಅಂತ ಹೇಳ್ಬಿಟ್ಟು ಇವರ ಒಂದು ವಯಸ್ಸು ನೋಡೋದಾದರೆ 37 ವರ್ಷ 5 ತಿಂಗಳು ಆಗಿದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ಊರು ನೋಡೋದಾದರೆ ಜಗಳೂರು ಸಿಟಿಯವರು, ದಾವಣಗೆರೆ ಜಿಲ್ಲೆಯಲ್ಲಿ ಬರುತ್ತದೆ ನೋಡಿ ಈ ಒಂದು ಊರು ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಆಸೆ ನೋಡೋದಾದರೆ ಗಂಡನ ಯಾಮಾರಿಸಿ ಇನ್ನೊಬ್ಬನ ಜೊತೆಗೆ ರಾತ್ರಿ ಪೂರ್ತಿ ದಂಗಿಸಿಕೊಳ್ಳುವ ಆಸೆ ನನಗಿದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಇವರ ಒಂದು ಸಮಸ್ಯೆ ನೋಡುವುದಾದರೆ ಗಂಡ ತೂತ ನೋಡಿದರೆ ಭಯಪಡುತ್ತಾನೆ, ಅದೇ ನನಗೆ ದಿನನಿತ್ಯದ ಸಮಸ್ಯೆಯಾಗಿ ಕಾಡುತ್ತಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಗಂಡನ ಸಮಸ್ಯೆ ದೊಡ್ಡದಾಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನ್ನ ಗಂಡ ತೂತ ದೆಂಗುವ ಸಮಯ 2 ರಿಂದ 3 ನಿಮಿಷ ಅಷ್ಟೇ, ಅದಕ್ಕಿಂತ ಜಾಸ್ತಿ ಸಮಯ ಮಾಡುವುದಕ್ಕೆ ಹೋಗುವುದಿಲ್ಲ ಅವರು, ಮತ್ತೆ ಪ್ರಯತ್ನವನ್ನು ಪಡುವುದಿಲ್ಲ, ಬೇಸರ ಬರುತ್ತದೆ ಅಂತೆ ಅವರಿಗೆ. ನಾನು ಎಷ್ಟೋ ಸಲ ಕೇಳಿದರೆ ಇದೇ ಒಂದು ಉತ್ತರವನ್ನು ನನ್ನ ಮುಂದಿಗೆ ಅವರು ಹೇಳಿದ್ದಾರೆ ನೋಡಿ ಅಂತ ಹೇಳಿಕೊಂಡಿರೋದು. ನಾನು ಅವರ ಈ ಸಮಸ್ಯೆಯು ದಿನದಿಂದ ದಿನಕ್ಕೆ ಸುಧಾರಣೆ ಆಗಬಹುದು ಅಂತ ಅಂದುಕೊಂಡು ಇದ್ದೇನೆ, ಆದರೆ ಅದು ಇನ್ನೂ ಜಾಸ್ತಿ ಆಗುತ್ತಾ ಬರುತ್ತಿದೆ. ಕಡಿಮೆಯಾಗುವುದು ಈ ಜನ್ಮದಲ್ಲಿ ಆಗದಿರುವ ಕೆಲಸವದು ಅಂತ ಹೇಳಿಕೊಂಡಿರೋದು. ಗಂಡನಿಗೆ ಟ್ರೀಟ್ಮೆಂಟ್ ತೆಗೆದುಕೊಂಡು ಬರೋಕ್ಕೆ ಬೆಂಗಳೂರಿಗೆ ಕಳಿಸಿದ್ದೇನೆ. ಅವರು ಬರುವ ತನಕ ಇನ್ನೊಬ್ಬನ ಇಟ್ಟುಕೊಂಡು ಚೆನ್ನಾಗಿ ಸುಖ ಅನುಭವಿಸಬೇಕೆನ್ನುವುದು ನನ್ನ ಒಂದು ಆಸೆಯಾಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಗಂಡನ ಸಮಸ್ಯೆ ದೊಡ್ಡದಾಗಿದೆ ನೋಡಿ ಅನ್ನೋದ್ರ ಬಗ್ಗೆ ಹೇಳಿಕೊಂಡಿರೋದು. ಜೊತೆಗೆ ಈ ರೀತಿ ಸುಖ ಸಿಕ್ಕರೆ ಸಾಕಾಗುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಿಮಗೂ ಕೂಡ ಗಂಡನ ಥರದ ಸಮಸ್ಯೆ ಇದ್ದರೆ ಬನ್ನಿ, ಪರವಾಗಿಲ್ಲ, ಒಂದು ಉಪಾಯ ಹುಡುಕಿದ್ದೇನೆ ಅಂತ ಹೇಳಿಕೊಂಡಿರೋದು. ಈ ಸಮಸ್ಯೆ ಜಾಸ್ತಿ ವಯಸ್ಸು ಆದವರಲ್ಲಿ ಕಂಡು ಬರುವುದು ಸಹಜವಾಗಿರುತ್ತದೆ. ಅವರು ಬರೋಕ್ಕೆ ಯಾವುದೇ ಒಂದು ಅಡೆತಡೆ ಇಲ್ಲ, ಬರಬಹುದು ನನ್ನ ಬಳಿಗೆ ಅಂತ ಹೇಳಿಕೊಂಡಿದ್ದಾರೆ. ನೀವು ಗೂಟದಿಂದ ತೃಪ್ತಿಯನ್ನು ಪಡಿಸಿಲ್ಲ ಅಂದರೂ ಪರವಾಗಿಲ್ಲ, ತೂತಿಗೆ ಮಧ್ಯದ 3 ಬೆರಳುಗಳನ್ನು ಹಾಕಿ ಗಂಡ ಬರುವ ತನಕ ಸುಖವನ್ನು ಕೊಡುತ್ತಾ ಇರಿ ನನ್ನ ಜೊತೆಗೆ, ಎಲ್ಲೂ ಹೋಗದ ಹಾಗೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಈ ರೀತಿಯ ಸುಖ ಸಿಕ್ಕರೆ ಸಾಕಾಗುತ್ತದೆ ನೋಡಿ ನಿಮ್ಮಿಂದ ಅಂತ ಹೇಳಿಕೊಂಡಿದ್ದಾರೆ. ಅವರ ಜೊತೆಗೆ ಸಂಬಂಧ ಬೆಳೆಸಿದರೆ ನಿಮಗೆ ಒಂದು ಗಿಫ್ಟ್ ಕೊಡ್ತಾರಂತೆ, ಅದೇ ರೆಡ್ಮಿ ಇಯರ್ಡಾಡ್ಸ್ ರಿವ್ಯೂ 2024. ಇದರ ಒಂದು ರಿವ್ಯೂ ನೋಡೋದಾದರೆ 7.2 mm ಆಡಿಯೋ ಡ್ರೈವರ್ಸ್, ಹೈ ಕ್ವಾಲಿಟಿ ಸ್ಟೇರಿಯೋ ಆಡಿಯೋ ಅಂತ ಹೇಳಿಕೊಂಡಿರೋದು. ಹಾಗೆ ವೈರ್ಲೆಸ್ ಇಯರ್ಫೋನ್ಸ್, ಚಾರ್ಜಿಂಗ್ ಬಾಕ್ಸ್ ಫಾರ್ ಸ್ಟೋರೇಜ್ ಆ್ಯಂಡ್ ವೈರ್ಲೆಸ್ ಚಾರ್ಜರಿಂಗ್, 300 mAh ಚಾರ್ಜಿಂಗ್ ಡಾಕ್, 12 hours ಆಫ್ ಪವರ್, ಹಿಡನ್ ಸ್ಕಿಲ್ಸ್, ಸಮ್ಮನ್ AI ವಾಯ್ಸ್ ಅಸಿಸ್ಟೆಂಟ್, ಸಿರಿ, ಗೂಗಲ್ ವಾಯ್ಸ್ ಅಸಿಸ್ಟೆಂಟ್, ಬ್ಲೂಟೂತ್ 5.0, ರೆಡ್ಮಿ ಇಯರ್ಡಾಡ್ಸ್, TWS ಬ್ಲೂಟೂತ್ ಇಯರ್ಬಡ್ಸ್. ಇದನ್ನು ನೀವು ತೆಗೆದುಕೊಳ್ಳಬಹುದು ಇವರ ಜೊತೆಗೆ. ಈ ಒಂದು ಇಯರ್ಬಡ್ಸ್ ನಾನು ನಿಮಗೆ ನನ್ನ ಮನೆಗೆ ಬಂದಾಗ ಕೊಡಿಸುತ್ತೇನೆ. ದಿನರಾತ್ರಿ ವಿಡಿಯೋ ಕಾಲ್ ಮಾಡುವಾಗ ಹೊರಗಡೆ ಸೌಂಡ್ ಕೇಳಿಸಬಾರದು, ಅದಕ್ಕೆ ಇದು ಗಿಫ್ಟ್ ನಿಮಗೆ ಕೊಡಿಸುತ್ತೇನೆ ಬನ್ನಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರು ನಿಮಗೆ ಗಿಫ್ಟ್ ಕೊಡಿಸುವ ಒಂದು ಇಯರ್ಬಡ್ಸಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯಾಗಿರುತ್ತದೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕೆಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗಿ.